ಹಾಯ್, ನಾನು ಮನು ಫ್ರಮ್ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಆ ಫೋನ್ನ ಹೇಗೆ ಚೆಕ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡ್ತಾ ಇರಿ. ಫಸ್ಟ್ ನೀವು ಆ ಒಂದು ಫೋನು ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಸಾಫ್ಟ್ವೇರ್ಸ್ ಮತ್ತು ಹಾರ್ಡ್ವೇರ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ತಿಳ್ಕೋಬೇಕು. ಮೊದಲು ಈ ಒಂದು ಫೋನು ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಅದಕ್ಕೆ ಒಂದು ವೆಬ್ಸೈಟ್ಗೆ ವಿಸಿಟ್ ಆಗಬೇಕು. ಯಾವುದಪ್ಪ ಅಂದರೆ IMEI.info ಅಂತ. ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಫೋನ್ನ IMEI ನಂಬರ್ನ ಎಂಟರ್ ಮಾಡಿದ್ರೆ ಸಾಕು, ಆ ಫೋನು ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ತಿಳಿಸುತ್ತೆ. ನೆಕ್ಸ್ಟ್ ಬಂದು ಫೋನ್ನ ವರ್ಕಿಂಗ್ ಕಂಡೀಷನ್ನ ಚೆಕ್ ಮಾಡೋದು. ಇದಕ್ಕೆ ಒಂದು ಆ್ಯಪ್ನ ಅಗತ್ಯ ಇರುತ್ತೆ. ಸೊ ಆ ಒಂದು ಆ್ಯಪ್ನ ಹೆಸರು ಫೋನ್ ಡಾಕ್ಟರ್ ಪ್ಲಸ್ ಅಂತ. ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಒಂದು ಪ್ಲೇ ಬಟನ್ ಕಾಣಿಸುತ್ತೆ. ಆ ಒಂದು ಪ್ಲೇ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಟೆಸ್ಟಿಂಗು ಸ್ಟಾರ್ಟ್ ಆಗುತ್ತೆ. ಸೊ ಏನಿಲ್ಲ ಅಂದರೂ ಟೆಸ್ಟು ಒಂದು 5 ಮಿನಿಟ್ಸ್ ತಗೊಳುತ್ತೆ. ಆ ಒಂದು 5 ಮಿನಿಟ್ಸಲ್ಲಿ ಕೆಲವೊಂದು ಕಮ್ಯಾಂಡ್ಸ್ ಕೊಡುತ್ತೆ. ಈಗ ಇಯರ್ಫೋನ್ ಪ್ಲಗ್ ಮಾಡಿ ಅಂತ ಕೊಡುತ್ತೆ, ಮತ್ತು ಡಿಸ್ಪ್ಲೇ ಟ್ಯಾಪ್ ಮಾಡಿ ಅಂತ ಕೊಡುತ್ತೆ. ಈ ರೀತಿ ಕಮ್ಯಾಂಡ್ಸ್ಗಳನ್ನ ಫಾಲೋ ಮಾಡ್ತಾ ಇರಬೇಕು. ಕೊನೆಗೆ ಟೆಸ್ಟಿಂಗ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಎಲ್ಲ ಹಾರ್ಡ್ವೇರ್ಸು ಕರೆಕ್ಟಾಗಿದೆಯಾ ಅಥವಾ ಎಲ್ಲ ಸಾಫ್ಟ್ವೇರ್ಸು ಕರೆಕ್ಟಾಗಿದೆಯಾ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಈ ರೀತಿ ನೀವು ಫೋನ್ನ ತಗೋಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ನ ಇದೆಲ್ಲ ಚೆಕ್ ಮಾಡ್ಕೋಬೇಕು. ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ಸಾಫ್ಟ್ವೇರ್ಸ್ ಮತ್ತು ಹಾರ್ಡ್ವೇರ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡ್ಕೋಬೇಕು. ನಿಮ್ಗೇನಾದರೂ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಮರಿದೇ ವಿಡಿಯೋಗೆ ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.